ಕೇಂದ್ರದಿಂದ ರಾಜ್ಯಕ್ಕೆ ಆರ್ಥಿಕ ದೌರ್ಜನ್ಯ ಆಗ್ತಾ ಇದೆ ಅಂತ ಆರೋಪ ಮಾಡಿ ಇವತ್ತು ದೆಹಲಿಯಲ್ಲೇ ಪ್ರತಿಭಟನೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಂದಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನೆ ಶುರುವಾಗುತ್ತೆ. ಕೇಂದ್ರದಿಂದ ರಾಜ್ಯಕ್ಕೆ ಅನುದಾನದ ತಾರತಮ್ಯ ಆಗ್ತಾ ಇದೆ, ಮಲತಾಯಿ ಧೋರಣೆ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸೋಕೆ ಎಲ್ಲಾ ರೀತಿಯ ಸಜ್ಜಾಗಿದೆ, ಅಂಕಿ ಅಂಶಗಳ ಸಮೇತ. ಪ್ರತಿಭಟನೆ ಶುರು ಮಾಡ್ಕೊಂಡಿದ್ರಿ, ಏನು ನಿಮ್ಮ ಹಕ್ಕೊತ್ತಾಯ? ನೋಡಿ, 2-3 ವಿಚಾರಗಳಿದೆ. ಒಂದು, ತೆರಿಗೆಯಲ್ಲಿ ನಮಗೆ ಸಮಬಾಳು ಸಮಪಾಲು ಆಗಬೇಕು. ಇವತ್ತು ನಮಗೆ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ 15ನೇ ಹಣಕಾಸಿನಿಂದ. ವಿಶೇಷವಾಗಿ ನೀವೇ ಸರಳವಾಗಿ ಹೇಳ್ತೀನಿ, ಒಬ್ಬ ಕನ್ನಡಿಗ 100 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರೆ ನಮ್ಗೆ ಬರ್ತಾ ಇರೋದು 13 ರೂಪಾಯಿ. ಅದೇ UP ದವ್ರು ಕಟ್ಟಿದ್ರೆ 333 ರೂಪಾಯಿ ವಾಪಸ್ ಅವ್ರ ರಾಜ್ಯಕ್ಕೆ ಹೋಗ್ತಾ ಇದೆ. ಮಧ್ಯಪ್ರದೇಶ ಅವ್ರು 100 ರೂಪಾಯಿ ಕೊಟ್ಟರೆ 297 ರೂಪಾಯಿ ಹೋಗ್ತಾ ಇದೆ. ನಾವು ಅವ್ರಿಗೆ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ, ನಮ್ಮ ಪಾಲು ನಮ್ಗೆ ಕೊಡಿ. ಕರ್ನಾಟಕ ಸಮೃದ್ಧವಾಗಿ ಬೆಳೆದ್ರೆ ಇಡೀ ದೇಶ ಸಮೃದ್ಧವಾಗಿ ಬೆಳೀತದೆ ಅಂತ ನಮ್ದು ಅಷ್ಟೇ ಇರೋದು. 15ನೇ ಹಣಕಾಸಿನಲ್ಲಿ ನಮಗೇನು ಮೋಸ ಆಗ್ತಾ ಇದೆ, 73,000 ಕೋಟಿ ರೂಪಾಯಿ ಮೋಸ ಆಗ್ತಾ ಇದೆ. ಏನು 25,000 ಕೋಟಿ ರೂಪಾಯಿ ರೆಕಮೆಂಡೇಶನ್ ನಮಗೆ ಏನು ಭರಿಸಬೇಕಾಗಿತ್ತು, ಅದನ್ನೂ ತಿರಸ್ಕಾರ ಮಾಡಿದರೆ. 18,000 ಕೋಟಿ ರೂಪಾಯಿ ಬರ ನಿರ್ವಹಣೆಗೆ ಬೇಕಾಗಿದೆ, ಅದನ್ನೂ ಕೂಡ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಉದ್ಯೋಗ ಖಾತ್ರಿನಲ್ಲಿ 100 ಮಾನವ ದಿನದಿಂದ 150 ಮಾನವ ದಿನ ಮಾಡಿ ಅಂತ ನಾವು ಬೇಡಿಕೆ ಇಟ್ಟಿದ್ದೀವಿ, ಅದ್ರ ಬಗ್ಗೆನೂ ಅವರ ಸ್ಪಷ್ಟನೆ ಇಲ್ಲ. ಸೊ ಇವೆಲ್ಲನೂ ಕೂಡ ಕನ್ನಡಿಗರಿಗೆ ಆಗ್ತಾ ಇರುವಂಥ ಅನ್ಯಾಯ. ಅದ್ರ ಬಗ್ಗೆ ಇವತ್ತು ಬಜೆಟ್ ನಡೀತಾ ಇದೆ, ಅದ್ರ ಬಗ್ಗೆ ನಾವು ಕೇಂದ್ರ ಸರ್ಕಾರಕ್ಕೆ ಕೇಳಕ್ ಬಂದಿದ್ದೀವಿ. ಇಲ್ಲಿ ಬಿಜೆಪಿಯ 2 ಸಮರ್ಥನೆಗಳಿದಾವೆ. ಒಂದು, 15ನೇ ಹಣಕಾಸು ಆಯೋಗ ಏನು ಶಿಫಾರಸು ಮಾಡಿದೆ ಅದ್ರಲ್ಲಿ ತಾರತಮ್ಯ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಲೋಕಸಭೆಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ. ಇದು ನಂಬರ್ 1. ನಂಬರ್ 2, 15ನೇ ಹಣಕಾಸು ಆಯೋಗದ ಶಿಫಾರಸ್ನಲ್ಲಿ ಕರ್ನಾಟಕಕ್ಕೆ ವಿಶೇಷವಾದಂತ ಅನುದಾನ ಕೊಡಬೇಕು ಅಂತ ಎಲ್ಲೂ ರೆಫರ್ ಮಾಡಿಲ್ಲ. ರಾಜ್ಯ ಸರ್ಕಾರ ಸುಳ್ಳು ಹೇಳ್ತಿದೆ ಅಂತ ಆರೋಪ ಮಾಡ್ತಿದೆ. ನೋಡಿ, ಅಂಕಿಅಂಶ ಸುಳ್ಳು ಹೇಳಲ್ಲ ಅಲ್ಲ, ಪ್ರಿಯಾಂಕರ್ಗೆ ಸುಳ್ಳು ಹೇಳ್ಬೋದು, ಅವ್ರದ್ದೇ ಮಿನಿಸ್ಟ್ರಿಯ ಅಂಕಿಅಂಶಗಳು ಸುಳ್ಳು ಇರ್ತಾವ. ನಮ್ಮ ತೆರಿಗೆ 4.3 ಲಕ್ಷ ಇಲ್ವಾ? ಹೋದ ಹಣಕಾಸಿನ ಕಮಿಷನ್ 14th ಫೈನಾನ್ಸ್ ಕಮಿಷನ್ನಲ್ಲಿ ನಮಗೆ ಬರ್ತಾ ಇದ್ದಿದ್ದು 4.71%. ಈಗ 15th ಫೈನಾನ್ಸ್ನಲ್ಲಿ ಬರ್ತಾ ಇರೋದು 3.61%. ಅದನ್ನು ಸುಳ್ಳ? ಅವರು ರೆಕಮೆಂಡೇಶನ್ ಮಾಡಿರೋದು ಸುಳ್ಳಿದ್ರೆ ದಾಖಲೆಗಳು ಕೊಡಲಿ ಅವರು. ನಮ್ಮ ತೆರಿಗೆ ನಾವು ಕೊಡ್ತಾ ಇರೋದು ಹೆಚ್ಚುತ್ತಾ ಇದೆ ಹೊರತು ಕಮ್ಮಿ ಆಗ್ತಾ ಇಲ್ಲ. ಆದರೆ ಕೇಂದ್ರದಿಂದ ವಾಪಸ್ ಬರ್ತಾ ಇರೋದು ಕಮ್ಮಿ ಆಗ್ತಾ ಇಲ್ಲ. ಈ ಅಂಕಿಅಂಶ ನಂದ ಅವ್ರದಾ? ಈಗ ನೀವು ಬರ ಪರಿಹಾರದ ಬಗ್ಗೆ ಹೇಳ್ತಾ ಇದ್ರಿ. ನಿನ್ನೆ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾ ಇದ್ರು, SDRFಗೆ ನಾವು 70% ಹಣ ಮುಂಚಿತವಾಗಿ ಕೊಟ್ಟಿರ್ತೀವಿ, ಆ ಹಣ ಖರ್ಚು ಮಾಡದೆ ಇವರು ಬರೀ ಕೇಂದ್ರ ಕೊಟ್ಟಿಲ್ಲ ಅಂತ ಹೇಳ್ತಾರೆ. SDRF ಕೊಟ್ಟಿರೋ ದುಡ್ಡು ಎಲ್ಲೋಯ್ತು, ಅದನ್ನ ಯಾಕೆ ಖರ್ಚು ಮಾಡ್ತಾ ಇಲ್ಲ ಅಂತ. ಪ್ರಹ್ಲಾದ್ ಜೋಶಿ ಅವರು ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟರ್, ಸ್ವಲ್ಪ ಜಾಗೃತಿಯಿಂದ, ಸ್ವಲ್ಪ ಎಚ್ಚರಿಕೆಯಿಂದ, ಸ್ವಲ್ಪ ಹೋಮ್ವರ್ಕ್ ಮಾಡ್ಕೊಂಡು ಬಂದಿದ್ರೆ ಕರೆಕ್ಟ್ ಆಗ್ತಾ ಇತ್ತು. ಹೌದು, ನಾವು ಕೇಳ್ತಾ ಇರೋದು 18,000 ಕೋಟಿ ರೂಪಾಯಿ ಕೇಂದ್ರದ ಪಾಲು ಸ್ವಾಮಿ. ಟೋಟಲ್ಲಿ ನಮಗೆ ಬರ ನಿರ್ವಹಣೆಗೆ ಬೇಕಾಗಿರೋದು 36,000 crores, 36,000 ಚಿಲ್ಲರೆ. ನಾವು ಅರ್ಧ ನಾವು ಕೊಡ್ತಾ ಇದ್ದೀವಿ. ಈಗಾಗಲೇ ಎಲ್ಲ PD ಅಕೌಂಟ್ನಲ್ಲೂ ಇದೆ. ಇವ್ರಿಗೆ ಗೊತ್ತಿದೆಯಾ ಏನಾದರೂ? ಅವ್ರ ಪಾಲು ಕೊಡಿ ಅಂದರೆ ನೀವು ನಿಮ್ದು ಯೂಸ್ ಮಾಡಿ ಅಂದರೆ ನಿಮ್ದೇನು ಕಾಂಟ್ರಿಬ್ಯೂಷನ್ ಸಂಸದರದ್ದು? ಮತ್ತೆ 27-28 ಜನ ಇದ್ದೀರಲ್ಲ, ನೀವೇನು ಮಾಡ್ತೀರಾ ಕನ್ನಡಿಗರ ಪರವಾಗಿ? ಮೋದಿ ಅವ್ರ ಮುಂದೆ ಏನು ಧ್ವನಿ ಎತ್ತಲಿಕ್ಕೆ ನಿಮ್ಗೇನು ಹೆದರಿಕೆನಾ ಕನ್ನಡಿಗರ ಪರವಾಗಿ ಮಾತಾಡೋಕ್ಕೆ? ನಾನು ಆಗ್ರಹಿಸ್ತಾ ಇದ್ದೀನಿ ತಮ್ಮ ಮುಖಾಂತರ ಎಲ್ಲ ನಮ್ಮ ಸಂಸದರಿಗೆ, ದಯವಿಟ್ಟು ಕನ್ನಡಿಗರ ಪರವಾಗಿ ಮಾತನಾಡಿ. ನಾವು ನಿಮ್ಮ ಜೊತೆ ಇದ್ದೀವಿ, ಏನು ಅಂಜದ್ ಬೇಕಾಗಿಲ್ಲ. ಪ್ರತಾಪ್ ಸಿಂಹ ಅವರು ಹೇಳ್ತಾರೆ, ವಂದೇ ಭಾರತ್ ರೈಲ್ ಬಿಟ್ಟಿಲ್ವಾ, ಜಲಜೀವನ್ ಮಿಷನ್ ಅಲ್ಲಿ ನೀರು ಕೊಟ್ಟಿಲ್ವಾ, ಬೇರೆ ರಸ್ತೆಗಳು ಹೆದ್ದಾರಿಗಳನ್ನ ನಾವು ನಿರ್ಮಾಣ ಮಾಡಿಲ್ವಾ? ಯಾರ ಮೇಲೆ ಉಪಕಾರ ಮಾಡ್ತಾ ಇದ್ದಾರೆ ಪ್ರತಾಪ್ ಸಿಂಹ ಅವರು? ತೆರಿಗೆ ನಾವು ಕೊಟ್ಟಿಲ್ವಾ? ಉದ್ಯೋಗ ಸೃಷ್ಟಿ ಮಾಡಿಲ್ವಾ ನಾವು? ಇವತ್ತು ನೀವೇ ಹೇಳಿ, ಕನ್ನಡಿಗರು ಉತ್ತರ ಪ್ರದೇಶ ಮಧ್ಯಪ್ರದೇಶಿಗೆ ಉದ್ಯೋಗ ಹುಡ್ಕೊಂಡು ಹೋಗ್ತಾರೆ, ಅಲ್ಲಿನ ಜನ ನಮ್ಮ ಹತ್ರ ಬರ್ತಾರ? ಯಾರಿಗೆ ಉಪಕಾರ ಮಾಡಿದ್ದಾರೆ? ತೆರಿಗೆ ಕೊಟ್ಟಿದ್ದಾರೆ, ಆದರೆ ಆ ಪಾಲ್ ಸರಿ ಸಾಕಾಗ್ತಾ ಇಲ್ಲ ಅಂತ ಹೇಳ್ತಾ ಇರೋದು. ಯಾವ ಜಲ್ ಜೀವನ್ ಮಿಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಸಂಸದರು? ಸ್ವಲ್ಪ ಅರಿವಿದೆಯಾ ಅವರಿಗೆ? 50% ನಮ್ಮ ಪಾಲಿದೆ, ಅದರಲ್ಲಿ ಕನ್ನಡಿಗರ ಬೇರು ಇದೆ. ದಯವಿಟ್ಟು ನೀವು ಮೋದಿ ಅವ್ರ ಪರವಾಗಿ, ಬೇರೆಯವ್ರ ಪರವಾಗಿ ವಕಾಲತ್ ಬಿಟ್ಟು ಕನ್ನಡಿಗರ ಪರವಾಗಿ ವಕಾಲತ್ ಮಾಡಿದ್ರೆ ಬೆಟರ್ ಆಗುತ್ತೆ. ಕಡೆಯದಾಗಿ ಕೆಲವು ಬಿಜೆಪಿ ನಾಯಕರು ಹೇಳ್ತಿದ್ದಾರೆ, ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದಂತ ದಾಖಲೆಗಳು ಮತ್ತೆ 1,87,1 ಕೋಟಿ ಏನು ಇದು ಬಜೆಟ್ ಅನುದಾನದಲ್ಲಿ ಕೊರತೆಯಾಗಿದೆ ಅಂತ ಹೇಳಿದ್ರೆ, ಅವೆಲ್ಲ ಡಾಕ್ಯುಮೆಂಟ್ಗಳು ನಕಲಿ, ಫೇಕ್ ಅಂತ ಕೆಲವರು ಆರೋಪ ಮಾಡ್ತಿದ್ದಾರೆ. ಅಂದ್ರೆ ಹೇಳಿ, ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಬಿಡ್ಲಿ ಒಂದು ಅಫಿಡವಿಟ್ ಫೇಕ್ ಇದೆ ಅಂತ. ಈ ಹುಡುಗಾಟ ಏನ್ರಿ? ಕ್ಯಾನ್ ವಿ ಫೇಕ್ ಫೈನಾನ್ಸ್ ಕಮಿಟಿ ಮೇಂಬರ್ಸ್? ಸೊ ಇವೆಲ್ಲನೂ ಕೂಡ BJP ಅವರು ಮೋದಿ ಅವರಿಗೆ ಹೆದರ್ಕೊಂಡು ಮಾತಾಡ್ತಾ ಇಲ್ಲ. ಖಾಸಗಿಯಾಗಿ ಕೇಳಿ BJP ಸಂಸದರಿಗೆ, ಎಲ್ಲರೂ ಒಪ್ಕೋತಾರೆ.
ಮೋದಿ ಅವರಿಗೆ ಈ ಒಬ್ಬ ಸಂಸದ ತೋರಿಸ್ಬಿಡಿ ನನಗೆ ಪಾರ್ಲಿಮೆಂಟ್ನಲ್ಲಿ ಕಳೆದ 10 ವರ್ಷದಲ್ಲಿ ಸರ್ಕಾರದ ವಿರುದ್ಧ ಮಾತಾಡಿ ಕನ್ನಡರ ಪರವಾಗಿ ಮಾತಾಡಿರೋದು. ಧೈರ್ಯ ಇಲ್ಲ ಅಂತ ಅಸಮರ್ಥತೆ ಎರಡು, ದಿ ಬೆಸ್ಟ್ ಕಾಂಬಿನೇಷನ್ ಆಫ್ ಬೋತ್. ಥ್ಯಾಂಕ್ ಯು ಸರ್. ಇದಿಷ್ಟು ಪ್ರಿಯಾಂಕ್ ಖರ್ಗೆ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.